ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಂದಾರ ಸಾಗರ. ಇವತ್ತು ನಾವು ಹೊರಟಿದ್ದೀವಿ ಸಿಡ್ಡಿ ಹಳ್ಳಿಗೆ. ಇಲ್ಲಿ ನೋಡಿ, ಅಮ್ಮ ಎಲ್ಲಿ ಹೋಗ್ತಿದ್ದೀವಮ್ಮ? ಮಾ ಏನಕ್ಕಮ್ಮ? ಏನಕ್ಕಮ್ಮ? ಅಡಿಕೆ ಸಸಿ ನಡಕ್ಕೆ ಖುಷಿ ನೋಡಿದ್ರಲ್ಲ. ಸೊ ತೋಟ ಹಾಕ್ತಾ ಇದ್ದೀವಿ, ಅದಕ್ಕೋಸ್ಕರ ನಮ್ಮ ಅಮ್ಮನ ಮುಖದಲ್ಲಿ ಫುಲ್ ಸ್ಮೈಲ್. ಸೊ ಇವತ್ತಿನ ವ್ಲಾಗನ್ನು ಕಂಪ್ಲೀಟಾಗಿ ನೋಡಿ, ಸಾಕಾಗಿರುತ್ತೆ. ನಮ್ಮ ಜಾಗ ಇರೋದು ಸೊರಬ ತಾಲೂಕಿನ ಆನವಟ್ಟಿ ಹತ್ರ ಸಿಡ್ಡಳ್ಳಿ ಅಂತ. ಸೊ ಅಲ್ಲಿ ಹೋಗಿದ್ವಿ. ಅಲ್ಲಿ ನನ್ನ ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲರ ಮನೆಯೂ ಇದೆ. ಅಲ್ಲಿ ಅಪ್ಪ ಗುದ್ದಿ ಎಲ್ಲ ರೆಡಿ ಮಾಡ್ತಾ ಇದ್ರು. ಬರ್ರಿ ನೀವು ಮತ್ತೆ ಕಷಾಯನ ಈಗ ಜಸ್ಟ್ ಟೀ ಕುಡ್ಕೊಂಡ್ ಬಂದ್ಬೇಕಾ? ನೋಡಿಲಿ, ಇವಳು ನನ್ನ ಕಸಿನ್ ಸಿಸ್ಟರ್ ಮಗಳು. ನಾವೆಲ್ಲ ದೇವಸ್ಥಾನಕ್ಕೆ ಹೊರಟಿದ್ ನೋಡಿ ನಾನು ಬರ್ತೀನಿ ಅಂತ ಹಠ ಮಾಡಿದ್ಲು. ಸೊ ಕರ್ಕೊಂಡು ನಾನು ಹೊರಟೆ. ಅಪ್ಪ ಅಮ್ಮ ಎಲ್ಲ ಮುಂದೆ ಹೋಗಿದ್ರು. ಅಲ್ಲಿ ನೋಡು, ಅಜ್ಜಿದಿರಿಬ್ರು ಬಿಟ್ಟೋದ್ರು, ಅಜ್ಜ ಬಿಟ್ಟೋದ್ರು, ಎಲ್ಲ ಬಿಟ್ಟೋಗ್ಬಿಟ್ರಲ್ಲ. ನಡಿ ಮುಂದೆ ನಡಿ. ಎಲ್ಲ ಬಿಟ್ಟೋದ್ರಲ್ಲ, ಏನು ಮಾಡೋದು? ನೋಡಿ ಅಲ್ಲಿ ಹೋಗ್ತಿದಾರೆಲ್ಲ. ಬೋರ್ವೆಲ್ ಇದ್ರ ಹತ್ರ ಎಲ್ಲ ಆಟ ಆಡ್ಬಾರ್ದು, ಗೊತ್ತಾಯ್ತಾ? ಅವಾಗವಾಗ ಟಿವಿಯಲ್ಲಿ ನೋಡ್ತಾ ಇರ್ತೀವಿ, ಎಲ್ಲೋ ಯಾವ್ದಾವುದೋ ಕಡೆ ಮಕ್ಕಳು ಬೋರ್ವೆಲ್ ಒಳಗೆ ಬೀಳ್ತಾರೆ ಅಂತ. ಸೊ ಇದೇ ಬೋರ್ವೆಲ್ ನೋಡಿ, ಇದ್ರೊಳಗೆ ಮಕ್ಕಳು ಬೀಳೋದು. ಇಂಥದನ್ನ ಆ್ಯಕ್ಚುಲಿ ಕ್ಲೋಸ್ ಮಾಡಿಡಬೇಕು. ಅಲ್ಲಿ ಹೋಗಿ ದೇವ್ರ ಪೂಜೆ ಮಾಡಬೇಕು. ಇದು ನಮ್ಮೂರಿನ ಚೌಡಮ್ಮನ ಗುಡಿ. ಪ್ರತಿಯೊಂದು ಊರಲ್ಲೂ ಒಂದಲ್ಲ ಒಂದು ದೇವಸ್ಥಾನ ಇದ್ದೇ ಇರುತ್ತೆ. ಇದು ಮಡ್ಡಿಕುಮ್ರಿ ಅಂತ ಇವ್ರ ಹೆಸರು ಆ್ಯಕ್ಚುಲಾಗಿ. ಸೊ ಇಲ್ಲಿಗೆ ಇದು ದೇವಸ್ಥಾನ ಚೌಡಮ್ಮನ ಗುಡಿ ಅಂತ ಕರೀತಾರೆ. ಮೊದಲು ನಾ ಚಿಕ್ಕ ವಯಸ್ಸಲ್ಲಿದ್ದಾಗ ನೋಡಿದ ನೆನಪು, ಇದು ತುಂಬ ಸಣ್ಣದೊಂದು ಗೂಡು ಥರ ಇತ್ತು. ಇವಾಗ ಅದನ್ನು ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಪ್ರಸಾದ ಮೊದಲೇ ಆಗ್ಬಿಡ್ತು. ಏನೇ ಒಳ್ಳೆ ಕೆಲಸ ಮಾಡಬೇಕು ಅಂದ್ರೂ ದೇವರ ಆಶೀರ್ವಾದ ಬೇಕು. ಸೊ ಮೊದಲು ನಾವು ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಆಮೇಲೆ ಗದ್ದೆಗೆ ಹೋಗೋರಿದ್ವಿ. ನಮ್ಮ ಪಪ್ಪ ನಾವು ಚಿಕ್ಕವರಿದ್ದಾಗ ಈ ರೀತಿ ನಮ್ಮನ್ನೆಲ್ಲ ಎತ್ಕೊಂಡು ಹೋಗ್ತಾ ಇದ್ರು. ಸೊ ಈ ಸೀನ್ ನೋಡಿದ ತಕ್ಷಣ ನನಗೆ ತಟ್ ಅಂತ ಅದು ನೆನಪಾಯಿತು. ಇಲ್ಲಿ ಮೊದಲನೇ ಸಸಿಗೆ ಪೂಜೆ ಯಾರು ಮಾಡಬೇಕು ಅಂತ ಡಿಸ್ಕಷನ್ ಆಗ್ತಾ ಇತ್ತು. ನಮ್ಮ ಅಪ್ಪನ ಫ್ಯಾಮಿಲಿಗೆ ಹಿರಿಯರು ಅಂದರೆ ನಮ್ಮ ದೊಡ್ಡಮ್ಮನೆ. ಸೊ ಅವ್ರ ಕೈಲೇ ಪೂಜೆ ಮಾಡಿಸೋಣ ಅಂತ ಅವ್ರ ಕೈಲೇ ಪೂಜೆ ಮಾಡಿಸಿದ್ವಿ. ಅದಾದಮೇಲೆ ನಾವು ಸಾಗರದಲ್ಲಿ, ವರ್ದಳ್ಳಿ ಅಂತ ನಿಮಗೆ ಗೊತ್ತಿರ್ಬೋದು, ನಮ್ಮ ಸಾಗರದ ಸುತ್ತಮುತ್ತಲಿನ ಜನ ನಂಬಂತಹ ದೇವಸ್ಥಾನ ಅದು. ಅಲ್ಲಿ ಪೂಜೆ ಮಾಡಿಸ್ಬಿಟ್ಟು ಮಂತ್ರಾಕ್ಷತೆ ಹಾಗೆ ತೀರ್ಥನ ತಂದಿದ್ವಿ. ಅದನ್ನ ಎಲ್ಲ ಕಡೆ ಹಾಕಿದ್ವಿ. ಓಯ್ ಅಣ್ಣ, ಅದು ಅಲ್ಲ, ಇನ್ ಕೆಳಗೆ ಬರ್ಲಿಲ್ವಾ ಅದು? ನಮ್ಮ ಗದ್ದೆಯಲ್ಲಿ ಏನಾಗಿದೆ ಅಂದರೆ ಈ ರೀತಿ ಲೈನ್ ಕಂಬ ಹೋಗಿದೆ. ಸೊ ಲೈನ್ ಕಂಬದ ಕೆಳಗೆ ಅಡಿಕೆ ಗಿಡ ನೆಡೋಕ್ಕಾಗಲ್ಲ. ಅಡಿಕೆ ಗಿಡ ನೆಟ್ಟು ಒಂದು 4-5 ವರ್ಷಕ್ಕೆ ಅದು ಎತ್ತರ ಆದಾಗ ಸೊ ಅಲ್ಲಿ ಗಿಡ ಲೈನಿಗೆ ತಾಕೋದ್ರಿಂದ ಸತ್ತೋಗುತ್ತೆ. ಸೊ ಅದನ್ನೇ ಯೋಚನೆ ಮಾಡ್ತಾ ಇದ್ರು ಅಪ್ಪ ಅಣ್ಣ ಎಲ್ಲ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ರು. ಸುಸ್ತಾಯ್ತಾ? ಮಾತಾಡು, ಅಡ್ಡಿಲ್ಲ. ಇದಿನ್ನೂ ಬೆಳಗ್ಗೆನೇ ಆಗಿದ್ರಿಂದ ಇನ್ನೂ ಎಲ್ಲ ಜೋಶಲ್ಲಿ ಕೆಲಸ ಮಾಡ್ತಾ ಇದ್ರು. ಇವ್ರು ನೋಡಿ ಕೂಲಿಂಗ್ ಗ್ಲಾಸ್ ಹಾಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಅದು ಕೂಲಿಂಗ್ ಗ್ಲಾಸ್ ಅಲ್ಲ, ನಾರ್ಮಲ್ ಗ್ಲಾಸೇ, ಬಿಸಿಲಿಗೆ ಕಪ್ಪಾಗಿದೆ ಅಷ್ಟೇ. ನಾನೇನು ಕೆಲಸ ಮಾಡಿಲ್ಲ ಅಂತ ಅನ್ಕೋಬೇಡಿ. ನಂಗೆ ಕೆಲಸ ಮಾಡಿ ಸುಸ್ತಾದಾಗ ಈ ರೀತಿ ಮೊಬೈಲ್ ಇಟ್ಕೊಂಡು ವೀಡಿಯೋನೆಲ್ಲ ಮಾಡ್ತಿದ್ದೆ. ಅದರಲ್ಲೂ ಇವ್ರಿಗೆ ಕಾಟ ಕೊಡೋದಂದರೆ ನಂಗೆ ತುಂಬ ಇಷ್ಟ ಅಲ್ವಾ, ಸೊ ಕಾಟ ಕೊಡ್ತಾ ಇದ್ದೆ.
ನಮಗೆ ಈ ಕೆಲಸ ಎಲ್ಲ ಹೊಸ್ತು, ಅದರಲ್ಲೂ ನಾನು ಫಸ್ಟ್ ಟೈಮ್ ಅಡಿಕೆ ಗಿಡ ನೆಡ್ತಾ ಇರೋದು. ಸೊ ನನಗೆ ಅದ್ರ ಬಗ್ಗೆ ಯಾವ ಐಡಿಯಾನೂ ಗೊತ್ತಿರಲಿಲ್ಲ. ಯಾರೋ ಹೇಳಿದರು ಅಡಿಕೆ ಗಿಡದ ಸುಳಿಗೆ ಮಣ್ಣು ತಾಗಿದ್ರೆ ಗಿಡ ಕೊಳ್ತೋಗುತ್ತೆ ಅಂತ. ಸೊ ಗುಂಡಿ ಆಳ ಇತ್ತು ಅಂದರೆ ಅದಕ್ಕೆ ಮತ್ತೆ ಮಣ್ಣು ತುಂಬಿಕೊಂಡು ಮತ್ತೆ ಗಿಡ ನೆಡ್ತಾ ಇದ್ದೆ. ಆಮೇಲೆ ಮಧ್ಯಾಹ್ನ ಮೇಲೆ ನಮ್ಮ ದೊಡ್ಡಪ್ಪ ಹೇಳಿದರು ಹಂಗೆ ನಡಬಾರ್ದು, ಎಷ್ಟು ಗುಂಡಿ ಆಳ ಇರುತ್ತೋ ಅಷ್ಟು ಒಳ್ಳೆಯದು, ಸುಳಿಗೆ ಮಣ್ಣು ತಾಗಬಾರ್ದು ಹೌದು, ಬಟ್ ನಾವು ಆಳನೂ ಜಾಸ್ತಿ ಮಾಡಬೇಕು ಅಂತಲೂ ಹೇಳಿದರು ದೊಡ್ಡಪ್ಪ. ಈ ಸಲ ತುಂಬ ಬೇಗ ಮಳೆಗಾಲ ಸ್ಟಾರ್ಟ್ ಆಗಿದೆ. ನಾವು ಗಿಡ ನೆಡೋಕ್ಕೆ ಸ್ಟಾರ್ಟ್ ಮಾಡಿ 1 ಅವರ್ ಆಗಿತ್ತು ಅನ್ಕೊತೀನಿ. 1.5 ಅವರ್ಗೆಲ್ಲ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಏನು ಮಾಡೋದು, ಸ್ವಲ್ಪ ಹೊತ್ತು ನೋಡಿದ್ವಿ, ಆಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಊಟಕ್ಕೆ ಹೋಗ್ಬಿಡೋಣ ಅಂತ ಊಟಕ್ಕೆ ರೈಟ್ ಅಂದ್ವಿ. ಈಗ ಇನ್ಸ್ಟಾಗ್ರಾಮಲ್ಲಿ ಆ ಗಜಗಾಮಿನಿ ವಾಕ್ ಟ್ರೆಂಡಿಂಗಲ್ಲಿದೆ. ಅದು ನಾನು ಮಾಡಿರಲಿಲ್ಲ, ಇಲ್ಲಿ ನೋಡಿಬಿಟ್ರೆ ಅದು ವಾಕ್ ಆಗಿದೆ ಅನ್ಸುತ್ತೆ ಅಲ್ವಾ. ಮತ್ತೆ ಮಳೆಯಾಗಿದೆ. ಊಟ ಮುಗಿಸ್ಕೊಂಡು ಗದ್ದೆಗೆ ಬಂದರೆ ಮತ್ತೆ ಮಳೆ ಆಯಿತು. ಏನು ಮಾಡೋದು? ಅಯ್ಯೋ ದೇವ್ರೆ, ಎಷ್ಟೊಂದು ಗುಂಡಿಗೆಲ್ಲ ಗಿಡ ಹಾಕ್ಬೇಕಲ್ಲ. ಏಯ್ ಮತ್ತೆ 50 ರೂಪಾಯಿ ಕೊಡೆ ಬಂತು. ವಿಡಿಯೋನೇ ಮಾಡ್ತೀನಿ ಬಿಡು, ಫೋಟೋ ಎಲ್ಲ ಮಾಡಲ್ಲ, ವಿಡಿಯೋನೇ ಮಾಡಲ್ಲ. ಏನೇನಿದೆ ಸ್ನ್ಯಾಕ್ಸ್? ಅಮ್ಮ ಅವತಾರ ನೋಡಿದ್ರೆ ಅಯ್ಯೋ ಬಟ್ಟೆಗಿಟ್ಟು ಚಂದ ನೋಡಿದ್ರು ಊರು ಬಿಟ್ಟು. ಸುಮಾರು ಗಿಡ ಹಾಕಾದ್ಮೇಲೆ ಸ್ನ್ಯಾಕ್ಸ್ ಬ್ರೇಕ್ ಅಂತೂ ಬೇಕೇ ಬೇಕು. ಟೀ ಕುಡ್ದು ಸ್ನ್ಯಾಕ್ಸ್ ಅಂತ ಒಂದು ಕೊಬ್ಬರಿ ಮಿಠಾಯಿ ಮತ್ತೆ ಸ್ವಲ್ಪ ಖಾರ ತಿಂದ್ವಿ. 8 ತಂದಿದ್ರೆ 3. ಇನ್ನು ಇಷ್ಟೆಲ್ಲ ಹಾಕೋದಿದೆ ಬ್ಯಾಲೆನ್ಸ್. ಮತ್ತೆ ಬರಬೇಕು ದೊಡ್ಡಪ್ಪನ ಮಾತಾಡ್ಸೋಣ. ದೊಡ್ಡಪ್ಪನ ಸಣ್ಣ ದೊಡ್ಡಪ್ಪ ಆಯ್ತಾ ಹಾಕಿತ್ತು ಗಿಡ? ನಮ್ ದೊಡ್ಡಪ್ಪ ಯಾವ ಗಿಡ ಹಾಕಿದ್ರು ಅದು ಸಾಯಲ್ಲ ಅನ್ನೋದೊಂದು ನಮ್ಮ ನಂಬಿಕೆ. ಇಲ್ಲ ನಮ್ ದೊಡ್ಡಪ್ಪನ ಕೈ ಹಂಗೆ. ನಮ್ಮ ಅಜ್ಜಿ ಹೇಳಿರೋದಲ್ವಾ, 7 ತಿಂಗಳಿಗೆ ಹೊಟ್ಟಿರೋರು ಹಾಕಿದ್ರೆ ಸಾಯಲ್ಲ ಅಂತ. ಪಟಾಕಿನೇ ದೊಡ್ಡಪ್ಪ. ಕಿಟ್ಟಪ್ಪ ಉಲ್ಟಾ ಪಟಾಕಿ ಕರೆಕ್ಟು. ದೊಡ್ಡಣ್ಣ ಇವನ್ ಮನುಷ್ಯನೇ ಅಲ್ಲ, ವಿಡಿಯೋನೇ ಮಾಡ್ಕೊಂತಿದ್ದೀನಿ. ಐಡಿಯಾ ಕೊಟ್ಟಿರುವ ಅಮೃತ. ಅಮ್ಮ ಬಾರಮ್ಮ ಇವತ್ತೇ. ಮೂರೇ ಹೇಳಿದ್ದು. 8, 3, 11 ಅಂತ ನಂಗೆ ಮ್ಯಾಥ್ಸ್ ಟೀಚರ್ ಹೇಳ್ಕೊಟ್ಟಿದ್ದಾರೆ. ವಿಡಿಯೋ ಮಾಡುತ್ತಿರೋ ರೈತನ ಮಾಡದೆ ಯಾಕೋ ಹಾಕ್ತೀನಿ. ನಮ್ಮ ರೈತರು ಯಾವುದಕ್ಕೂ ಕಮ್ಮಿ ಇಲ್ಲ ಅಂತೇಳಿ ಒಬ್ಬ ಟಿವಿ ಹಾಕ್ಯಾರಲ್ಲ ಈ ಜೊತೆ ಎತ್ತುಗಳಿಗೆ ಟಿವಿ ಹಾಕಿ ಅದೇನು ಗಿಚ್ಚಿಗಳಿಗೆ ಹಾಡು ಕೇಳ್ತಾವ.
ನಿಜ ನಮ್ಮ ಅಮ್ಮನ ಸ್ಟ್ಯಾಮಿನಾ ಬಗ್ಗೆ ನನಗೆ ಆಶ್ಚರ್ಯ ಆಯಿತು. ಅಮ್ಮ ಮತ್ತು ಅಪ್ಪ ಎಲ್ಲರ ಸ್ಟ್ಯಾಮಿನಾ ಬಗ್ಗೆ ನಾವು ಎಷ್ಟೊಂದು ವೀಕು ಅಂತ ಎನಿಸಿದ್ದು ಇದೆಲ್ಲ ನೋಡಿಬಿಟ್ಟು. ನಾವು ಮಧ್ಯಾಹ್ನದಷ್ಟೊತ್ತಿಗೆಲ್ಲ ಡ್ರೈನ್ ಔಟ್ ಆಗಿಬಿಟ್ಟಿದ್ವಿ. ನಮ್ಮಮ್ಮ ಸಂಜೆ ಆದರೂ ನೋಡಿ ಎಷ್ಟು ಎನರ್ಜಿ ಅವರಲ್ಲಿದೆ. ಇದು ದಾಖಲೆ ಬೇಕಂತಾನೆ ಇವರೆಲ್ಲ ಬಂದು ಹಚ್ಚಾರ ನಮ್ದು. ಹೌದೌದು, ಸಾಕ್ಷಿ ಬೇಕಲ್ಲ. ಇಲ್ವಾ ಫೋನ ಕಳ್ದು ಹೋಗ್ಲಪ್ಪ. ಅಯ್ಯೋ ದೊಡ್ಡಪ್ಪ, 60,000 ದೊಡ್ಡಪ್ಪ, 10,000 ಹೋಗ್ಲಿ. ಫೋನೇ ಕಳ್ದೋಗ್ಲಿ ಅನ್ಬಿಟ್ರಲ್ಲ ದೊಡ್ಡಪ್ಪ. ಈಗ ಹೇಳ್ತೀನಿ, ನಮ್ಮ ದೊಡ್ಡಪ್ಪ ಹೇಳಿದ್ದೆಲ್ಲ ಸುಳ್ಳಾಗತ್ತ. ನನ್ನ ಮೊಬೈಲ್ ಉಳಿಸ್ಕೊಳಕ್ಕೋಸ್ಕರ ಗಿಡ ಹಚ್ಚದ್ ಬಿಟ್ಟು ಕ್ಯಾಮ್ರಾ ಮಾಡ್ಕೊಳ. ಕ್ಯಾಮ್ರಾ ಮತ್ತೆ ಸಾಕ್ಷಿ ಬೇಡ್ವಾ? ಕ್ಯಾಮ್ ಐತೆ ನಿಂಗೆ? ಸಾಕ್ಷಿ ಬೇಡ್ವಾ? ಚಪ್ಪಲಿಯಲ್ಲಿದೆ ಕಬ್ಬು ಕಳ್ಳ. ಅಂತೂ ಇಂತೂ ಅರ್ಧ ತೋಟಕ್ಕೆ ಅರ್ಧ ಗದ್ದೆಗೆ ತೋಟ ಹಾಕಿದ್ದಾಯ್ತು, ಅಂದರೆ ಗಿಡ ನೆಟ್ಟಿದ್ದಾಯ್ತು. ಈಗ ಅಲ್ಲೇ ತೋಟ, ಪಕ್ಕದ ತೋಟ ನಮ್ಮ ಚಿಕ್ಕಪ್ಪಂದೆ. ಸೊ ಅಲ್ಲಿ ಕಬ್ಬು ಬೆಳೆದಿದ್ರು, ಕಬ್ಬನ್ನೆಲ್ಲ ಕಿತ್ಕೊಂಡು ಮನೆಗೆ ಹೊರಟಿದ್ದೀವಿ. ಈ ಫೋಟೋ ಸಾಕ್ಷಿ ಆಗ್ತಾ ಇರೋದು ನಾನು ಎಷ್ಟು ಕೆಲಸ ಮಾಡಿದ್ದೀನಿ ನೋಡಿ ಅಂತ. ಊರಲ್ಲಿ ನೋಡಕ್ಕೆ ದೊಡ್ಡಪ್ಪ ದೊಡ್ಡಪ್ಪ. ಆಗ ಏನೋ ಹೇಳಿದ್ರಲ್ಲ, ನಾ ಬಂದಿದ್ಕೆ ಏನಾಯ್ತು ಹೇಳಿ ದೊಡ್ಡಪ್ಪ, ಹೇಳಿ ದೊಡ್ಡಪ್ಪ. ಮಳೆ ಹುಡುಗಿ ಬಂದು ಮಳೆ ಬಂದು ಮಳೆ ಹುಡುಗಿ ಬಂದು ಮಳೆ ಹುಡುಗಿ ಇವತ್ತಿನ ಕೆಲಸ ಮುಗಿದಿದೆ, ಊಟ ಮಾಡ್ಬೇಕಿನ್ನೇನು. ಅಷ್ಟರೊಳಗೆ ನಮ್ಮ ದೊಡ್ಡಪ್ಪನ ಮನೆ, ಆ್ಯಕ್ಚುಲಾಗಿ ಇದು ಹೊಸ ಮನೆ, 1 ವರ್ಷ ಆಗಿದೆ ಅಷ್ಟೇ. ಒಳಗಡೆ ಗುಬ್ಬಚ್ಚಿ ಗೂಡು ಕಟ್ಕೊಂಡು ಎಷ್ಟು ಚೆನ್ನಾಗಿದೆ ನೋಡಿ. POP ಒಳಗೆ ತನ್ನ ಮನೆ ಮಾಡ್ಕೊಬಿಟ್ಟಿದೆ. ಒಂದು 6-7 ಗುಬ್ಬಿ ಇದೆ ಅಂತಿದ್ರು. ಸುಮಾರು ಮರಿ ಕೂಡ ಹಾಕಿದ್ಯಂತೆ. ಖುಷಿ ಆಯಿತು ನೋಡಿ.